27 ಏಪ್ರಿಲ್ 2025 ಕುರುಪಿನ ಭಟ್ರಕಲ್ಲುಟ್ಟಿ ದೇವಸ್ಥಾನ ಹತ್ರದಲ್ಲಿ ಒಂದು ಕೊಲೆ ಆಗುತ್ತೆ, ಒಂದು ಬಾಡಿ ಪತ್ತೆ ಆಗುತ್ತೆ. ಅದಾದ ನಂತರದಲ್ಲಿ ಇನ್ವೆಸ್ಟಿಗೇಷನ್ಸ್ ಹೋಗ್ತಾ ಅದು ಒಂದು ಲಿಂಚಿಂಗ್ ಪ್ರಕರಣ, ಮಾಬ್ ಲಿಂಚಿಂಗ್ ಪ್ರಕರಣದಲ್ಲಿ ಅಶ್ರಫ್ ಅವರು ಮರಣ ಹೊಂದಿ. ಹೋಲ್ ಇನ್ಸಿಡೆಂಟ್ ಅಲ್ಲಿ ಬಹಳಷ್ಟು ವಿಚಾರಗಳು ತನಿಖೆ ನಡೀತಾ ಹೋಗುತ್ತೆ, ಬೇರೆ ಬೇರೆ ಚೇಂಜಸ್ ಗಳಾಗ್ತಾ ಹೋಗುತ್ತೆ. ಅದು ಅಲ್ಲದೆ ಒಂದು ಬಾರಿ ಅಂತೂ ನಮ್ಮ ಗೃಹ ಮಂತ್ರಿಗಳಂತೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಆ ವ್ಯಕ್ತಿ, ಆದ್ರಿಂದ ಅವರನ್ನ ಕೊಲ್ಲಾಯ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಬೇರೆ ಕೊಡ್ತಾರೆ. ಈ ರೀತಿಯಾಗಿ ಒಂದಷ್ಟು ಮೀಡಿಯಾ ಕವರೇಜ್ಗಳು ಬಂದಾಗ ಇಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ಅಂತ ಬೆಂಗಳೂರಿನ ಮಾನವ ಹಕ್ಕು ಸಂಘಟನೆಗಳು PUCL ಕರ್ನಾಟಕ, ಐಲಾಜ್ ಕರ್ನಾಟಕ ಮತ್ತೆ APC ಕರ್ನಾಟಕ ಮೂರು ಸೇರಿ ಒಂದು ಸತ್ಯಶೋಧನಾ ಸಮಿತಿಯನ್ನ ರಚಿಸಿಕೊಂಡು ಈ ಘಟನೆಯಲ್ಲಿ ಏನೇನು ಫ್ಯಾಕ್ಟ್ಸ್ ನಡೆದಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬೇಕು, ಒಂದು ಸತ್ಯಶೋಧನಾ ವರದಿಯನ್ನು ತರಬೇಕು ಅನ್ನೋದಕ್ಕೆ ಮುಂದಾಗ್ತೀವಿ. ಆ ರಿಪೋರ್ಟ್ ಇವತ್ತು ರಿಲೀಸ್ ಆಗ್ತಾ ಇರುವಂತದ್ದು. ಆ ರಿಪೋರ್ಟ್ ಹೆಸರು ಲಾಸ್ಟ್ ಫ್ರೆಟರ್ನಿಟಿ ಎ ಮಾಬ್ ಲಿಂಚಿಂಗ್ ಇನ್ ಬ್ರಾಡ್ ಡೇ ಲೈಟ್ ಅಂತ. ಇವತ್ತು ನಮ್ಮ ಜೊತೆಗೆ ಬಹಳಷ್ಟು ಜನ ಅತಿಥಿಗಳು ಬಂದಿದ್ದಾರೆ. ಈ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ರಿಪೋರ್ಟ್ ಆಗಿರೋದ್ರಿಂದ ಒಂದು ಮೊದಲನೇದಾಗಿ ಈ ಫ್ಯಾಕ್ಟ್ ಫೈಂಡಿಂಗ್ ಮಾಡ್ಕೊಂಡ್ ಬಂದಿರುವಂತ ಸತ್ಯಶೋಧನಾ ಸಮಿತಿ ಏನಿದೆ ಅವರು ಇದರಲ್ಲಿರುವಂತ ಫ್ಯಾಕ್ಟ್ಸ್ ಗಳನ್ನ ಮುಂದಿಡ್ತಾರೆ, ಪ್ರೆಸೆಂಟೇಶನ್ ಮಾಡ್ತಾರೆ, ಏನ್ ಕಂಡುಕೊಂಡಿದೀವಿ ಅನ್ನೋದು. ಆ ತಂಡದಿಂದ ನಾನು, ಶಶಾಂಕ್ ಮತ್ತೆ ಮಾನವಿ, ಅಡ್ವೊಕೇಟ್ ಮಾನವಿ ಇಬ್ರು ಈ ವರದಿಗೆ ಸ್ಪಂದನೆಯಾಗಿ ಅಥವಾ ಇದಕ್ಕೆ ತಮ್ಮ ಮಾತುಗಳನ್ನು ಕೂಡಿಸೋದಕ್ಕೆ UN ಸ್ಪೆಷಲ್ ರಾಪೋರ್ಟಿಯರ್ ಆಗಿರುವಂತ ಅಶ್ವಿನಿ ಅವರು ಬಂದಿದ್ದಾರೆ. ಹಾಗೆ ಮಾವಳ್ಳಿ ಶಂಕರ್ ಸರ್, ದಸಂಸ ಅಂಬೇಡ್ಕರ್ ವಾದದ ರಾಜ್ಯ ಸಂಚಾಲಕರು, ಅವರು ಬರ್ತಾ ಇದ್ದಾರೆ. ಇನ್ನೊಂದು 2 ಗಂಟೆ ನಮ್ಗೆ ಕೂಡಬಹುದು. ಅದ್ರ ಜೊತೆಗೆ ಐಲಾಜ್ ನ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರುವಂತ ಮೈತ್ರೇಯಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಅಡ್ವೊಕೇಟ್ ವಿನಯ್ ಶ್ರೀನಿವಾಸ್ ಅವರಿದ್ದಾರೆ. ಹಯನ್ SI ಅದಕ್ಕೆ ಕೇಳ್ತಾರೆ. I will be speaking in English, and Shashank is already Tulsidas from ILAJ, and as well as other members, local activists from Mangalore, and the team also had members from APCR, Hussain Kodi Begre, who was present there. And this was a 2-day fact finding that we had done. And today we will be presenting in brief the findings. Before I start, I want to ask, especially as all of you as the media, nimge yarge Ashraf bagge gottide? How many of you actually know who Ashraf was? He was lynched, he was killed, but how many of you know who Ashraf was and what were the circumstances of his killing?